ನಾನು ನಿನ್ನೆ ದಿನ ನಾವು ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲಿಸ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ನಾನು ಬೆಳೆಸಿರ್ತಕ್ಕಂಥ ಜನ ಏನು ಅನ್ನೋದು ಗೊತ್ತಿದೆ. ಮಂಡ್ಯ ಜಿಲ್ಲೆ ಇವತ್ತು ನಾನು ಮಟ್ಟಿಗೆ ಬಂದಿದ್ರೆ 1997ರಿಂದ ನನ್ನನ್ನು ಗುರುತಿಸಿದ್ದಾರೆ. ದೇವೇಗೌಡರ ರಾಜಕಾರಣ ಬೇರೆ, ಕಾವೇರಿ ನೀರಾವರಿ ಯೋಜನೆ ಇರ್ಬೋದು, ಮಗದೊಂದು ಇರ್ಬೋದು. ಅದಂತೂ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ 100 ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡಬಹುದಾಗಿತ್ತು ಅಂತ ಹೇಳಿದಿರಪ್ಪ. ಬಜೆಟ್ ಪುಸ್ತಕ ತೆಗೆದು ನೋಡಿ, 2019 100 ಕೋಟಿ ರೂಪಾಯಿಗಳನ್ನ ಹೊಸ ಫ್ಯಾಕ್ಟರಿಯನ್ನ ಮಾಡಲಿಕ್ಕೆ, ಶುಗರ್ ಫ್ಯಾಕ್ಟರಿಯನ್ನ ಹಣವನ್ನ ಹಂಚಿಕೆ ಮಾಡಿದ್ದೇನೆ ಬಜೆಟ್ನಲ್ಲಿ. ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಆಗದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದವರು ಯಾರು? ನಿಮ್ಮ ಕಾಂಗ್ರೆಸ್ ಪಕ್ಷವೇ. ಸರ್ಕಾರ ಇದ್ದಿದ್ರೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಿದ್ದೆ. ಎಲ್ಲಿ ನಮ್ಗೆ ಆಡಳಿತ ನಡೆಸಕ್ಕೆ ಬಿಟ್ಟಿದ್ರಿ? ಮಾತಿದ್ರೆ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಧಿಕಾರ ನಡೀತಿತ್ತು. ಏನು ವಸೂಲಿ ಮಾಡೋದು ನಾನೇನು ವೆಸ್ಟ್ ಎಂಡ್ ಹೋಟೆಲ್ ಇರಲಿಲ್ಲ. ಸರ್ಕಾರಿ ಬಂಗಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋಗಿ ಮನೆ ಹಾಟ್ ಮಾಡಿಸ್ಕೊಂಡು ಕಾವೇರಿ ಮನೆನ ಇಟ್ಕೊಂಡಿದ್ದಾರೆ ಯಾರಪ್ಪ? ಇದೆಲ್ಲ ಒಂದು ಭಾಗ ಇರಲಿ, ನಾನು ಅದು ಹೇಳಿಯಲ್ಲ. ಮಂಡ್ಯ ಏನು ಕೊಟ್ಟಿದ್ದೆ ಹೊರಗೆ ನಿಮ್ಮಿಂದ ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ.